ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಮುಖ್ಯ, ಏಕೆಂದರೆ ಸಪೋರ್ಟ್ ನನಗೆ ಮುಖ್ಯ, ಅದೇ ರೀತಿ ನೀವು ಸಪೋರ್ಟ್ ಮಾಡಿ. ಸೊ ಇವತ್ತು ಏನಪ್ಪ ಅಂದರೆ, ಈಗ ಕ್ರಿಸ್ಮಸ್ ಸ್ಟಾರ್ಟ್ ಫ್ರೆಂಡ್ಸ್. ನಮ್ಮ ಮನೆಗಳಲ್ಲೇ ಕ್ರಿಸ್ಮಸ್ ಹಬ್ಬ ಇನ್ನೇನು ಹತ್ರ ಬಂತು. ಇನ್ನು 22 ದಿನ ಇದೆ, 20 ದಿನ ಇದೆ ಫ್ರೆಂಡ್ಸ್. ನಾನು ಇವಾಗ ರೋಸ್ ಕುಕ್ಕಿ, ನಮ್ಮದ್ರಲ್ಲಿ ತಿಂಡಿ ಮಾಡಬೇಕಲ್ಲ, ಕರ್ಜಿಕಾಯಿ ಗಲಗಲ ಮತ್ತು ರೋಸ್ ಕುಕ್ಕಿ ಚಕ್ಕಲಿ. ಸೊ ಇವತ್ತು ನಾನು ನೋಡಿ ಫ್ಲೋರಾ ಡಿಸೈನ್ದು ರೋಸ್ ಕುಕ್ಕಿ ಬಾಕ್ಸ್ ತಂದಿದ್ದೀನಿ. ರೋಸ್ ಕುಕ್ಕಿದು ಸೊ ನಾನ್ ಸ್ಟಿಕ್, ನಾವು ಫಸ್ಟು ಮಾಡ್ತಾಯಿದ್ದಿದ್ದು ಕಬ್ಬಿಣದಲ್ಲಿ, ನಾನು ನಾನ್ ಸ್ಟಿಕ್ ತಂದಿದ್ದೀನಿ. ಅದು ಯಾವ ರೀತಿ ಬರುತ್ತೆ ಅನ್ನೋದು ಗೊತ್ತಿಲ್ಲ ಫ್ರೆಂಡ್ಸ್. ಅಂಗಡಿನಿಂದ ಈಸಿಯಾಗೆ ಬರುತ್ತಕ್ಕ ಅಂತ, ಅದಕ್ಕೆ ಯಾವ ರೀತಿ ಬರುತ್ತೆ ಅಂತ ನೋಡೋಣ ಅಂತ ನೋಡಿ ತರೋವತ್ತಿಗೆ ಬಿಚ್ಕೊಬಿಡ್ತು. ಯಾವ ರೀತಿ ಬರುತ್ತೆ ಅಂತ ನೋಡೋಣ ಅಂತ ನಿಮ್ಮ ಮುಂದೆನೇ ತೋರ್ಸೋಣ ಅಂತ ಅದಕ್ಕೆ ತಗೊಂಬಂದಿದ್ದೀನಿ ಫ್ರೆಂಡ್ಸ್. ಇದು ನೋಡಿ ಈ ಶೇಪಲ್ಲಿದೆ, ಫ್ಲೋರಾ ಲೋಟಸ್ದು ಶೇಪಲ್ಲಿದೆ ನೋಡಿ. ಸೊ ಯಾವ ರೀತಿ ಮಾಡೋದಂತ ನೋಡೋಣ. ನಾನು ಸುಮ್ಮನೆ ಸ್ಯಾಂಪಲ್ಗಂತ ಸ್ವಲ್ಪ ಕಲಿಸಿದ್ದೀನಿ ಹಸಿಟ್ಟು. ಅದು ಬೇಕಂದರೆ ವಿಡಿಯೋ ನಿಮಗೆ ಈಗ ನೆಕ್ಸ್ಟ್ ನಾನು 20 ದಿನದಲ್ಲಿ ಮುಂಚೆ ಇವಾಗ ಮಾಡ್ತೀನಿ ಜಾಸ್ತಿ. ಸೊ ಆವಾಗ ನಿಮಗೆ ನಾನು ಯಾವ ರೀತಿ ಯಾವ ಸ್ಟ್ರಕ್ಚರಲ್ಲಿ ಕಲಿಸ್ಕೋಬೇಕಂತ ನಿಮಗೆ ನಾನು ತೋರಿಸ್ತೀನಿ. ಈಗ ನಾನು ಸುಮ್ಮನೆ ಸ್ಯಾಂಪಲ್ಗೆ ಸ್ವಲ್ಪ ಮಾತ್ರ ಕಲಿಸಿದ್ದೀನಿ ಫ್ರೆಂಡ್ಸ್. ಇಲ್ಲಿ 1 ಬಟ್ಲು ಅಕ್ಕಿ ಹಸಿಟ್ಟು, ಅರ್ಧ ಮೈದಾ ಹಸಿಟ್ಟು ಮತ್ತು ಸ್ವಲ್ಪ ಬಿಳಿ ಎಳ್ಳು ಮತ್ತು ಕಪ್ಪು ಜೀರಿಗೆ ಹಾಕಿ ನಾನು ಸುಮ್ಮನೆ ಹೇಗೆ ಬರುತ್ತೆ ಅದು ನಾನ್ ಸ್ಟಿಕ್ಕಲ್ಲಿ ಅಂತ ಸ್ವಲ್ಪ ನಾನು ಕಲಸಿ ಇಟ್ಟಿದ್ದೀನಿ. ಸೊ ಇದು ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಮತ್ತು ಸಕ್ಕರೆ ನಾವು ಮಿಕ್ಸಿನಲ್ಲಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ, ಇದಕ್ಕೆ ಹಾಕಿರೋದು, ಬೇರೆ ಏನಿಲ್ಲ. ಯಾವ ರೀತಿ ಬರುತ್ತೆ ಅಂತ ನೋಡೋಣ ಫ್ರೆಂಡ್ಸ್, ಬನ್ನಿ. ನೋಡಿ ನಾನು ಎಣ್ಣೆ ಕಾಯಕ್ಕೆ ಇಕ್ಕಿದ್ದೀನಿ. ಇದನ್ನು ಮೋಲ್ಡ್ ಏನಿದೆಯಲ್ಲ ಇದನ್ನು ಎಣ್ಣೆಯಲ್ಲಿ ಇಡೋಣ ಸ್ವಲ್ಪ ಹೊತ್ತು ಮಾತ್ರ. ಅದು ಸುಮ್ಮನೆ ಸ್ವಲ್ಪ ಬಿಸಿ ಆಗಬೇಕಂತೆ. ನಾವು ಮಾಡ್ತಾಯಿದ್ದು ಕಬ್ಬಿಣದ ಮೋಲ್ಡ್ ಬರುತ್ತೆ, ಅದನ್ನು ಒಂದು ವಾರ ಅದು ಸ್ವಲ್ಪ ಪಳಗಿಸಿ ಮಾಡಬೇಕಾಗಿತ್ತು. ಸೊ ಇದು ಹಾಗೆ ಬರುತ್ತೆ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಟ್ರೈಯಲ್ಲಿದು ಬಾಣಲೆ ಸುತ್ತ ನೋಡೋಕೆ ಹೋಗಬೇಡಿ, ಅದು ಎಣ್ಣೆ ಕದಕ್ಕಾಗಿದೆ. ಹೇಗೆ ಬರುತ್ತೆ ಅಂತ ನೋಡೋಣ. ಅದು ಸ್ವಲ್ಪ ಎಣ್ಣೆ ಕಾಯಿಲೆ. ಸೊ ನೋಡಿ ಫ್ರೆಂಡ್ಸ್, ಎಣ್ಣೆ ಕಾಯ್ದಿದೆ ನೋಡಿ. ಈ ಎಣ್ಣೆನಲ್ಲದಿರೋ ಮೋಲ್ಡನ್ನ ನೋಡಿ ಸುಮ್ಮನೆ ಈ ರೀತಿ ಡಿಪ್ ಮಾಡಬೇಕು ನೋಡಿ. ಡಿಪ್ ಮಾಡಿದಾಗ ಇದು ಈ ರೀತಿ ಕಚ್ಕೊಳ್ತದೆ. ಇದನ್ನು ಇಲ್ಲಿದ್ದಾನೆ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ಅವನಂದ ಬೇಗ ಬರುತ್ತೆ ಯಾಕಂತ ನಾವು ಹಿಂಗಿಟ್ಟು ಸುಮ್ಮನೆ ಹಿಂಗೆ ಜಸ್ಟ್ ಅಲ್ಲಾಡ್ಸಿದ್ರೆ ಬರುತ್ತಂದ. ಅಲ್ಲಾಡ್ಸಿದ್ರೆ ಬರಲಿಲ್ಲ, ನೋಡೋಣ. ನಾವು ಇದರಲ್ಲಿ ಸ್ವಲ್ಪ ಫೋರ್ಕಲ್ಲಿ ಸ್ವಲ್ಪ ಲೂಸ್ ಮಾಡೋಣ. ಇದು ಫಸ್ಟ್ ಟೈಮ್ ಫ್ರೆಂಡ್ಸ್. ಇದು ಈ ಥರ ಮೋಲ್ಡು ನಮ್ಮ ಮನೆಗಳಿಗಿತ್ತು ಅಂದರೆ ನಾವು ಆರಾಮಾಗಿ ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ನಾವು ಮಾಡಿಕೊಡ್ಬೋದು. ಬೇರೆಯವ್ರ ಮನೆಗಿತ್ತು ಅಂದರೆ ನಾವು ಅವ್ರ ಮನೆಯಿಂದ ಕೇಳಿ ತರಬೇಕಾಗತ್ತೆ. ನಾವು ಈಸಿಯಾಗಿ ಮಾಡ್ಕೊಬೋದು. ನೋಡು, ಏನು ನಾವು ಕಾಸಿ ಬೀಳಷ್ಟಿಲ್ಲ, ಆರಾಮಾಗೋದು ಓಪನ್ ಆಗುತ್ತೆ ಫ್ರೆಂಡ್ಸ್. ಪರವಾಗಿಲ್ಲ, ಪ್ರಾಡಕ್ಟ್ ನಾನ್ ಸ್ಟಿಕ್ದು ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ. ಅದು ಆಗೋವರೆಗೂ ನಾವು ಇದನ್ನು ಈ ರೀತಿ ಎಣ್ಣೆನಲ್ಲೇ ಇಡಬೇಕು. ಇದು ಬಾಣಲಿ ಚಿಕ್ಕದು ಫ್ರೆಂಡ್ಸ್, ನಾನು ಸುಮ್ಮನೆ ಸ್ಯಾಂಪಲ್ಗಂತ ನೋಡ್ತಾ ಇದ್ದದು. ಆಮೇಲೆ ಒಂದೇ ಸರಿ ನಾವು ಕಲಿಸ್ಬಿಟ್ರೆ ಹಬ್ಬದಲ್ಲಿ ಬರಲಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ವ, ಟೈಮು ವೇಸ್ಟು, ಎಲ್ಲ ವೇಸ್ಟು. ಅದಕ್ಕೆ ಇದನ್ನು ಟ್ರೈ ಇವತ್ತು ಮಾಡಿದ್ದು. ಪರವಾಗಿಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ, ಮೋಸ ಇಲ್ಲ. ಈ ರೀತಿ ಬರುತ್ತೆ. ಚೆನ್ನಾಗಿ ಎಣ್ಣೆ ಬೀಳಬೇಕು ಮತ್ತು ಇದು ಆರಕ್ಕೆ ಬಿಡಬೇಕು ಫ್ರೆಂಡ್ಸ್. ಇದು ಸ್ವಲ್ಪ ಕ್ರಿಸ್ಪಿ ಆಗೋಕ್ಕೆ. ನೋಡಿ ಈ ರೀತಿ ಬರುತ್ತೆ ಶೇಪು. ಚೆನ್ನಾಗಿದೆಯಾ? ನೋಡಿ ಮತ್ತೆ ಇನ್ನೊಂದು ತೋರಿಸ್ತೀನಿ. ಈಸಿಯಾಗಿ ಬರುತ್ತೆ ಫ್ರೆಂಡ್.
ಫಸ್ಟ್ ಒಂದು ಸತಿ ಮಾತ್ರ ಸ್ವಲ್ಪ ಇದಾಗತ್ತೆ, ಕಷ್ಟ ಆಗುತ್ತೆ. ಮಿಕ್ಕಿದ ಟೈಮು ಅದು ಆದಷ್ಟಕ್ಕೆ ಅದೇ ಬಿಟ್ಕೊಳ್ತದೆ ನೋಡಿ. ಇಲ್ಲ ಆಗಲೆಲ್ಲ ಬಿಟ್ಕೊಳ್ತಾ ಇದೆ. ನಾವು ಹಿಂಗೆ ಅಲ್ಲಾಡಿಸ್ತಾ ಇದ್ದರೆ ನೋಡಿ ಅದು ಬಿಟ್ಕೊಳ್ತದೆ ನೋಡಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರ ಮೋಲ್ಡ್ ನಮ್ಮ ಮನೆಗಳಾಗಿತ್ತು ಅಂದರೆ ಮಕ್ಕಳಿಗೆ ಮಾಡೋದು ಈಸಿ. ಬಟ್ ಇದು ಖಾಲಿ ಆಗೋಲ್ಲ, ಹಸಿಟ್ಟು ಖಾಲಿ ಆಗೋಲ್ಲ. ಯಾಕಂದರೆ ಅದ್ದಿ ಬಿಡೋದಲ್ವ, ಹಸಿಟ್ಟು ತುಂಬ ಲೇಟ್ ಆಗುತ್ತೆ. ಸೊ ಈಸಿಯಾಗಿ ಮಾಡ್ಕೊಬೋದು ಫ್ರೆಂಡ್ಸ್. ನೋಡಿ ಈ ಶೇಪಲ್ಲಿ ಬರುತ್ತೆ. ನಾವು ನಿಧಾನಕ್ಕೆ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡಿದ್ರೆ ಈ ಶೇಪಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ರೋಸ್ ಕುಕ್ಕೀಸ್ ಅನ್ನೋದು. ಜಾಸ್ತಿ ಬ್ರೌನ್ ಆಗೋವರೆಗೂ ಕಾಯ್ಬಿಡುತ್ತೆ ಫ್ರೆಂಡ್ಸ್. ಅದೊಂದು ತುಂಬ ಸೀದೋಗ್ಬಿಡತ್ತೆ. ಲೈಟಾಗಿ ಅದು ಬೇಗನೆ ನಾವು ಒಳಗಡೆ ಅಂತ ಅಲ್ಲಾಡ್ಸೋ ಹೊತ್ತಿಗೆ ಬೇಗ ಕಾಯ್ಕೊಳ್ಳುತ್ತೆ. ನೋಡಿ 4 ಶೇಪ್ ಬಂದಿದೆ ನೋಡಿ. 4 ಮಾಡಿದ್ದೀನಿ. ಸೊ ನೋಡಿ ಈ ಶೇಪಲ್ಲಿ. ಸೊ ಹೇಗೆ ಅನಿಸ್ತು ಫ್ರೆಂಡ್ ವಿಡಿಯೋ? ಇಷ್ಟ ಆಯ್ತು ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್.